MBBS. ಏನವ MBBS ಅಂತ ನಿನಗೆ ಗೊತ್ತಿರೋದು ಹೋಗ್ಲಿ ಬಿಡು. ಅವನು ಏನು ನೋಡಿ ಪ್ರೀತಿ ಮಾಡಾಕತ್ತೀನಿ. ಅಂದಿಲ್ಲ, ಚಂದಿಲ್ವಾ, ಕಡಕ್ ಆಗಿಲ್ವಾ, ಕದರ್ ಆಗಿಲ್ವಾ? ಅವನು ತಲೆ ಅದ ಇಲ್ಲ ಓದಲ್ಲ ಕೂದಿದ್ರು ಈಗ ಹಾಕೋದಂತ ಕಾಣ್ತಾನ ಅವ್ನು ನೋಡಿ ಏನಿಲ್ಲ, ಹೊಟ್ಟಿನ ಇನ್ನು ಮನೆ ಐತೆ ಅವ್ನು ಹಿಂಗೆ ಬರ್ತಾನ ತಾನ ಹೊಟ್ಲಗತ್ತೆ ಅರಮನೆ ಅಡ್ಡಾಡ್ತಾನ. ಅವ್ನು ಏನ್ ನೋಡಿ ಮದುವೆ ಇಷ್ಟಪಟ್ಟು ಹೇಳಿ ನಾವು ಬಾಳ ಇಷ್ಟಪಟ್ಟಿ. ನಾವು MBBS ಡಾಕ್ಟರ್ ಅದಾನು. MBBS ಡಾಕ್ಟರ್ ನೋಡಿ ಇಷ್ಟಪಟ್ಟಿ. ಹೋಗ್ಲಿ ಬಿಡು. ಫಸ್ಟ್ ಬೇಟ್ ಹೇಳಿಗಿರಿ ನೀವು ಗಾರ್ಡನ್. ಗಾರ್ಡನ್. ಓ ಸೋ ನೈಸ್. ಎರಡನೇ ಬೇಟಿ ಕಾಲೇಜ್. ವಂಡರ್ಫುಲ್. ಮೂರನೇದು ಮನೇಲಿ. ಈಗ ಆಗಲ್ಲ ಏನಾಯ್ತು? ಕುರುಸಾಲೆ ಒಂದು ಕಪ್ಪು ಚಾ ಕುಡುಕ ಹುಡುಗಿರ್ತೀನಿ ಕೆಡ್ಸಲ್ಲ. ಒಂದನೇದು ಗಾರ್ಡನ್, ಎರಡನೇದು ಕಾಲೇಜ್. ಕಾಲೇಜ್, ಮೂರನೇದು ಮನ್ಯಾಗ, ನಾಲ್ಕನೇದು ಸೀದಾ ಡೈರೆಕ್ಟ್ ಎಂಗೇಜ್ಮೆಂಟ್ ಅಂತ. ಎಂಗೇಜ್ಮೆಂಟ್ ಮಾಡೋದು ಅಂದ್ರ ಅವ್ನು ಮದುವೆ ಆಗ್ಬೇಕು. ಆಗ್ಬೇಕು. ಅದಕ್ಕೆ ನಾ ಏನು ಮಾಡ್ಬೋದು? ನಮ್ಮನ್ನ ಹೇಳಿ ಒಪ್ಪಿಸ್ಬೇಕು. ಊರಾಗ ಚಂದಂಗ್ ಬಾಳೆ ಮಾಡ್ಕೊಂಡು ತಿನ್ನೋದು ನಿಂಗೆ ಇಷ್ಟ ಇಲ್ಲ? ನೋಡಿಲ್ಲ ನಿಮ್ಮ ಅಣ್ಣನ ನೋಡ ಸುಡಿಕೆ ಹಂಗದ ನೋಡಿಲ್ಲ. ಹುಟ್ಟದ ಮೊದಲು ಗ್ರಹದಾಗ ಹುಟ್ಟ್ಯಾವ ನಾವು. ಅವನು ಡೆಲಿವರಿ ಮಾಡ್ಸ್ಕೊಂಡು ನರ್ಸ್ ಬಾಯಿ ಏನಾರು ಹೊಯ್ಕೊಂತ ಬಬಲೇಶ್ವರ ದವಾಖಾನೆ ಕೊಡ್ತಾಳೆ. ಎದಕ್ಕರ ಕಾಕನಿಗೆ ಹೋಗಿದ್ದ ಡೆಲಿವರಿ ಮಾಡ್ಸೋಕಂತೇಳಿ. ಶೇವವ ನೀವು ಇಬ್ರು ಒಂದೇ ತರ, ಇಬ್ರು ಒಂದೇ ಹೊಟ್ಟೆ ಹುಟ್ಟಿರಿ. ಅಣ್ಣ ತಂಗಿ ಅಣ್ಣ ಹೌದು, ನನಗೂ ತಿಳಿಯಲಿಲ್ಲ. ಶೇವ್ ಮಾಡು ಹಂಗಾದ್ರಿ. ಹೋಗ್ಲಿ ಬಿಡುವ. ಅವ್ನು ಹೇಳಿ ಒಪ್ಪಿಸ್ಬೇಕಣ್ಣ. ಹೇಳ ಒಪ್ಪಸ್. ಅಂದ್ರ ಪ್ರೀತಿ ನಿಮ್ಮದು, ಗುಮ್ಮುಣಿಕೆ ನಮ್ಮದು. ಬಡದ್ರಂದ ರೇಟ್ ಕೊಡ್ತಿರ್ತಾರೆ. ನೋಡಿ ಎಷ್ಟು ಚಂದ ಹೇಳ್ತಾಳೆ. ಬಡದ್ರೆ ಯಾರು ಏಟ್ ಕೊಟ್ಟಿರ್ತಾಳ. ಕಿಟ್ಕಿಡ್ ದಮ್ಮಳು ತೊಡಿದೋ ಯವ ಅವನು ತೊಡೆಗೆ ಹಾಕಿ ನನಗೆ ನಿಚ್ಚಿ ಪಾಟು ಚಂದ ಕೊಡಲ್ಲ. ಆನಿನ ಕೈಯಾಗ ಆಡುಮರಿಸಿ ಕೈಗೆ ಆಗ್ಬಿಡ್ತಂತೆ. ಬಿಡ್ತಾನ. ಅದಕ್ಕೆ ಇವತ್ತು 120 ರೂಪಾಯಿ ಕಡಿಮೆ ಮಾಡ್ಸೋದು ನಮ್ಮ ಕೈಯಾಗ. ಹೋಗ್ಲಿ ಬಿಡು. ಇನ್ನ ಹೇಳ್ಬೇಕಲ್ಲ ನಮ್ಗೆ ಹೇಳ್ತೀನಿ. ಒಂದು ಎರಡು ಕಾಳು ನೀವು ಹಿಂದಕ್ಕೆ ಸರ್ ನಿಂದರು ಹೇಳ್ತೀನಿ. ನೋಡ್ರ ಗೌಡ್ರ, ನಿಮ್ಮ ಮನ್ಯಾಗ ಆಳ್ ಮನುಷ್ಯನ ಹೇಳಂದ್ರೆ ಎರಡು ಮಾತು ಹೇಳ್ತೀನಿ. ವಾಲಿಂದ ತಿಡ್ರಿ ನೀವು ಸೀದಾ ದನ ಬಿಡ್ಕೊಂಡು ಹೋಗ್ತೀನಿ. ನನಗೆ ವಿಡಿಯೋ ಕಾಲ್ ಬರಾಕತ್ತಾವ. ನನಗೆ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹಿರಿಯರ ಹೇಳ್ಯಾರ. ನಿಂದು ಒಂದಾಗೆ ಬಿಡ್ಲಿ. ಇರುವುದು ತಪ್ಪ ನಿಮ್ದು ಐತ್ರಿ. ತಾಯಿ ಸತ್ತ ಮಗಳ ಅಂತೇಳಿ ಬೇಡಿದಾಗ ಎಲ್ಲಾ ತರ ಕೊಡ್ಸಿರಿ. ಸಣ್ಣಾಗಿರಲ್ಲ ಪಾಟಿ ಕೊಡ್ಸಿರಿ, ಪೆನ್ಸಿಲ್ ಕೊಡ್ಸಿರಿ, ಬುಕ್ಕ ಕೊಡ್ಸಿರಿ, ಮೊಬೈಲ್ ಕೊಡ್ಸಿರಿ, ಮೊಬೈಲ್ ಒಂದು ಜಿಯೋ ಸಿಮ್ ಕೊಡ್ಸಿರಿ, ತಿಂಗಳಿಗೆ 5G ಕರೆಸಿ ಹಾಕ್ಸಿರಿ. ಇಟ್ಟೆಲ್ಲ ಕೊಡ್ಸಿರಿ. ಅವನೊಬ್ಬನು ಬೇಡ್ತಾವ ಕೊಡಿಸಿ ಬಿಡ್ರಿಲ್ಲ. ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದೆ ಅಂದ್ರ ನಿಮ್ಮ ತಂಗಿನ ಹಂತ ಬರಬೇಕಾದ್ರೆ ಪ್ರೀತಿ ಮಾಡಿದ್ವಿ ಅಂದ್ರ ಒಪ್ಕೊಂಡು ಮದುವೆ ಮಾಡಿ ಕೊಡ್ತಿದ್ದೆ. ನಮ್ಮ ಮನಿ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕಂದ್ರ ಕಾಲ ಬಿದ್ದು ಕನ್ಯಾದಾನ ಮಾಡಿ ಕೊಟ್ಟು ಬಿಡ್ತೀನಿ ನಾ. ಇಲ್ಲ, ಒಂದು ವೇಳೆ ಹಂತ ಸಂದರ್ಭ ಏನಾದ್ರು ಬಂದ್ರೆ ಇವುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬಿಡಂಗಿಲ್ರಿ. ಯಾಕಂತ ಕೇಳ್ರಿ. ಮೊದಲ ಹರೇ ಜೀವ ಕಾಲೇಜಿನಾಗ ಮನಸಾರೆ ಪ್ರೀತಿ ಮಾಡ್ಯಾವ. ಏನಾರ ನೀವು ಬ್ಯಾಡ ಅಂದ್ ಬಿಟ್ಟು ತಿಳು. ನಾಳೆ ನಾಡ್ದ್ರೆ 2 ದಿನದಾಗ ಊರು ಬಿಟ್ಟು ಓಡಿ ಹಾದ್ರಂದ್ರ ಊರಾಗ ನಿಮ್ಮ ಮರ್ಯಾದೆ ಪ್ರಶ್ನೆ ಏನಾಗಬಾರ್ದು. ಗೌಡನ ತಂಗಿ ಓಡಿ ಅಂತೇಳಿ ನಿಮ್ಮ ಕಿಮ್ಮತ್ತ ಕಳಿತಾರ ಊರಾಗ. ನಾ ಹೇಳೋ ಮಟ್ಟ ಕೇಳ್ರಿ. ಮದ್ವಿ ಮಾಡ್ತೀನಿ ಅಂತ 2-3 ವರ್ಷ ಮುಂದೆ ತಳ್ರಿ. ಮುಂದೆ ಹಾಕಿ ಸಮಯ ಸಂದರ್ಭ ನೋಡಿ ಅವ್ರಿಗೆ ನಾವು ಉಲ್ಲಟ ಪಲ್ಲಟ ತಿರುಗಿಸಿ ಬಿಡ್ರಿ ಅಲ್ಲೇ. ಗೌರ್ಯ, ಹೋರಿ. ನೀ ಹೇಳಿದ ಮಾತನ್ನ ಕೇಳ್ತಾನ ಮಗನ. ಇದನ್ನು ಮೀರಿ ಮತ್ತೇನಾದ್ರೂ ಕಾಲರ್ ಫಿಶ್ ಅದು ಇದು ಆತು ನೀನು ಹಿಡ್ಕೊಂಡು ನಾನು ಆತನ ಮಗ. ಹಂಗ್ರಿ ಇಬ್ರು ಒಂದ ಹೊಟ್ಟೆ ಹುಟ್ಟಿರಿ, ಸೇಮ ಮಾರಿ ಕಾಂತಾವು. ನಾ ಹೆಂಗ್ ಉಲ್ಟಾ ಮಾತಾಡಿ ಹೇಳ್ರಿ? ಸೀದಾನ ಮಾತಾಡ್ತೀನಿ. ಮತ್ತೇನ್ ಮಾಡ್ತೀವ ಮಾಡು. ಹೇಳ್ತೀನಿ. ಅವರ ಬರ್ರಿ. ನಿಮ್ ಮದುವೆ ಫಿಕ್ಸ್ ಆತ್ರಿ? ಫಿಕ್ಸ್ ಆತ. ಹೇಳಿನ್ರಿ ಅಪ್ಪರಿಗೆ. ಇಲ್ಲ ಸ್ವಲ್ಪ ಇದು ಆಗತಿ. ಅವರ ಅಪ್ಪರಿಗೆ ಹೇಳ್ರಿ ಮದುವೆ ಫಿಕ್ಸ್ ಆಗೈತಿ. ಆದ್ರೆ 2 ಕಂಡೀಷನ್ ಆಗ್ಯಾವ. ಏನದು?
ನೀವು ಕಾಲೇಜ್ಗೆ ಒಬ್ರ ಹೋಗಂಗಿಲ್ಲ, ಮತ್ತೆ ಹೆಂಗ ಹೋಗ್ಬೇಕು? ಗೆಳತಿಯರ ಜೋಡಿ ಹೋಗಂಗಿಲ್ಲ, ಹೊಳ್ಳಿ ಸ್ಕೂಟಿ ತಗೊಂಡ್ ಅಡ್ಯಾಡ್ತಿರು ಬದಾಮಿ ನೋಡಿನ ಹಂಗ ಅಡ್ಯಾಡಂಗಿಲ್ಲ. ಎಲ್ಲಿ ಆಕ್ಸಿಡೆಂಟ್ ಮಾಡಿ ಏನಾರ ಮಾಡ್ಕೊಂಡು ಏನ್ ಮಾಡರು? ಸಾಲಿ ಕಲಿಯಾರ ನೀವು ಮುಂದೆ ಏನಾರ ಕಲ್ತ ನೌಕರಿ ಹಿಡಿಯಾಕತ್ರಿ. ಆದ್ರೆ ಏನು ಒಬ್ರ ಹೋಗಂಗಿಲ್ಲ. ನಿಮ್ಮ ಅಣ್ಣ ಒಂದು ಟಮ್ ಟಮ್ ಕೊಡಿಸ್ತಾನ. ಮದುವೆ ಬೇಕು ಅದ್ಯಾಡ ಬೇಕಾದ್ರೆ ಟಮ್ ಟಮ್ನಾಗ ಕುಂದ್ರಬೇಕು, ಎತ್ತಿನ ಗಾಡಿಯಾಗ ಕುಂದ್ರಬೇಕು. ಒಂದು ಟಮ್ ಟಮ್ ಕೊಡ್ತಾನೆ, ಮುಂದೆ ನಾನು ಟಮ್ ಟಮ್ ಬಿಡ್ತೀನಿ, ಹಿಂದೆ ಕುಂದ್ರದು. ಹೋದ ಕಾಲೇಜ್ ಬಿಡ್ತೀನಿ, ಕಾಲೇಜ್ ಹೋದಿಂದ ಸರ್ ಜೋಡಿ ಮಾತಾಡಂಗಿಲ್ಲ, ಅಲ್ಲಿದ್ದ ಹುಡುಗರು ಜೋಡಿ ಮಾತಾಡಂಗಿಲ್ಲ, ಪ್ರಿನ್ಸಿಪಾಲ್ ಜೋಡಿ ಮಾತಾಡಂಗಿಲ್ಲ. ಏರ್ ಗಡ್ತಿ ಅವ್ರ ಜೋಡಿ ಮಾತಾಡಿದಿ, ನೀ ಮನಿಗೆ ಬರ್ತಿ, ಅವ್ರ ಮನಿಗೆ ಬರಂಗಿಲ್ಲ. ಸಣ್ಣ ಕಡ್ದ ಬಿಡ್ತಾನೆ ನಿಮ್ಮ ಅಣ್ಣವ. ಈ ಒಂದ ಮಾತಾಡ್ಲಿಕ್ಕೆ ವಾರ್ನಿಂಗ್ ಮಾಡ್ಗೆ ನನಗ. ನಾ ಯಾರ ಜೊತೆನೂ ಮಾತಾಡಲ್ಲ, ಕರಂರಾಜನ್ ಜೊತೆ ಅಷ್ಟೇ ಮಾತಾಡ್ತೀನಿ. ಅಂದ್ರೆ ಅವನು ನಿಗಿ ಹೊಡಿಬೇಕಂದೆ. ಮತ್ತ ಅವ್ ಮದುವೆ ಆಗ ಮಾಡಿ ತಡ್ಕೋರು, ಎಷ್ಟು ಮದುವೆ ಅರ್ಜೆಂಟ್ ಮಾಡ್ತೀನಿ ನೀನು? ತಡ್ಕೋ. ಇದು ಪರೀಕ್ಷೆ ಒಳಗೆ ಪಾಸ್ ಆಗಿ ನೀನು ಮದುವೆ ಮಾಡೇ ಮಾಡ್ತಾನೆ ನಿಮ್ಮ ಅಣ್ಣ. ಆಯ್ತಾಯ್ತು. ನಿಮ್ಮ ಅಣ್ಣಗೆ ಮದುವೆ ಆಫೀಸಾಗ ಹೇಳಿ ಮಾತಾಡಿ 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 ಹೊಟ್ಟೆ ಎಸಾಕತ್ತೈತವ. ಒಳಗೆ ಹೋಗಿ ಸ್ವಲ್ಪ ಎಗ್ರೆಸ್ ಮಾಡ್ಕೊಂಬರು. ಎಗ್ರೆಸ್ ಮಾಡಕ್ ಬರ ಹೆಂಗ್ ಮಾಡ್ಬೇಕಂದಲ್ಲ? ತತ್ತಿ ಹಾಕಲಾರ ಎಗ್ರೆಸ್ ಮಾಡು. ನಂಗೆ ಮಾಡಕ್ ಬರಲ್ಲ. ಮಾಡಕ್ ಬರಂಗಿಲ್ಲ. ವೆರಿ ಸಿಂಪಲ್. ಹೆಂಗ? ಒಂದು ಪ್ಲೇಟಿನಾಗ ರೈಸ್ ಹಾಕೋದು, ಒಂದು ಪೇಪರ್ನಾಗ ಎಗ್ ಅಂತ ಬರೀದು. ಪ್ಲೇಟಿನ ಮೊದಲ ಹಾಳಿ ಇಟ್ಟು ಬಿಡುದು, ಪೇಪರ್ನಾಗ ಇರೋದು ಎಗ್, ಪ್ಲೇಟ್ನಾಗ ಇರೋದು ರೈಸ್, ಎರಡೂ ಕೂಡಿ ಎಗ್ ರೈಸ್ ಬರಂಗಿಲ್ಲ. ಹಂಗಾರ ಜ್ಯೂಸ್ ಮಾಡಕ್ ಬರ್ತೀನಿ. ಯಾವ್ದು? ಹುಂಚಿಕಾಯಿ ಜ್ಯೂಸ್ ಮಾಡುದು. ಅದ ಹೆಂಗ? ಅದು ಬರಂಗಿಲ್ಲ. ನಮ್ಮ ಅಪ್ಪರಿಗೆ ಬಡ್ಕೊಂಡೆ, ಅವ್ರನ್ನಿಲ್ಲೇ ಕನ್ನಡ ಶಾಲೆಗೆ ಹಚ್ಚಿರಿ, ಗೌರ್ಮೆಂಟ್ ಶಾಲೆಗೆ ನಮ್ಮ ಊರನ್ನ ಪದ್ಧತಿ ಕಲ್ಕೋತಾರ ಅಂತೇಳಿ ಓದು ಚೀಟಿಯಾಗ ಹಚ್ಚಿಬಿಡ್ರು. ಏನು ಪದ್ಧತಿ ಗೊತ್ತಿಲ್ಲ. बोलो भरत माता की जय. ಹುಂಚಿಕಾಯಿ ಜ್ಯೂಸ್ ಮಾಡೋದು ವೆರಿ ಸಿಂಪಲ್ ಇವ. ಎಷ್ಟು ಹುಂಚಿಕಾಯಿ ತಗೊಳ್ಳೋದು, ಒಂದು ಬಕೆಟ್ನಾಗ ಹಾಕೋದು, ಅದ್ರೊಳಗೆ 2 ಚರಿಗೆ ನೀರು ಹಾಕಿ ಬಕೆಟ್ನಾಗ ಇಳಿದ್ರೆ ಕಚ್ಚಿ 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 ಬಿಟ್ಟು ತುಳಿದಾಡಿ ರುಚಿಗೆ ತಕ್ಕಂತ ಉಪ್ಪು ಹಾಕಿ ಗ್ಲಾಸ್ನಾಗ ತಂದು ಕೊಡ್ಬೋದು. ನೆನೆಸ್ಕೊಂಡ್ರೆ ವಾಂತಿ ಬರಕತ್ತಿದ್ದ. ಬ್ಯಾಳಂಗ್ರ 1 ಚರಿ ನೀರು ಕೊಡುವ ಸಾಕು. ತಗೊಂಡ್ ಬರ್ತೀನಿ. ಹೋಗು, ನಿಮ್ಮ ಅಣ್ಣ ಹೇಳ್ತಾನೆ ಏನಾಟ್ ಹೋಗಿ. ಏನು ಇವ್ರ ಕಾಲಾಗ ನಾನಾಗ ಸೆಡ್ದು ಹೋಗೋದಾಗಿತ್ತು. ತಂಗಿಗೆಲ್ಲ ತಿಳಿಸೇನ್ರಿ, ಆದ್ರೆ ಹೋಗುದ್ ನಾ ಒಂದು ಮಾತು ಹೇಳ್ಯಾರಿ. ಏನ ನೀವು ಇಲೆಕ್ಷನ್ ನಿಂತಿರತ್ಲ, ಇಲೆಕ್ಷನ್ ಅಲ್ಲಿ ಏನಾಕತ್ತ ಯಾರಿಗೆ ಗೊತ್ತು? ಇಲೆಕ್ಷನ್ ಅಂದ್ರೆ ಕುರುಸಾಲೆ 3 ಸಲ ಬಿದ್ದ ನೀನು ಅರು ಗೌಡ್ರ ಕೇಳ್ತೀರಿ. ನೀವು ಮನೆಗೆ ನಿಮ್ಗೇನು ಓಟ್ ಹಾಕೋ ಸಂಬಂಧ ಮಂದಿ ಬರಂಗಿಲ್ಲ, ಊಟ ಸಂಬಂಧ ಮಂದಿ ಬರ್ತಾರೆ. ಬರ್ದಾರು ತಿಂತಾರು ಹಾಕಾರು, ಯಾರಿಗೆ ಗೊತ್ತಾರೋ ಗೊತ್ತಿಲ್ಲ. ಆದ್ರೆ ಅವರೊಂದು ಮಾತಂದ್ರಿ, ಇಲೆಕ್ಷನ್ಗೆ ನಾವು ಊರಾಣ ಮಂದಿ ಎಲ್ಲರೂ ಮನೆಗೆ ಬರ್ತಾರತ್ತ, ಏನೋ ಮೀಟಿಂಗ್ ಐತತ್ತ. ಅದಕ್ಕೆ ಅವರಂದ್ರಿ, ಗೌರೀಶ ನಾ ಬೇಸ್ತೀನಿ, ನೀವು ಒಟ್ಟು ನಾದು ಮಾತು ಹೇಳ್ಯಾರಿ. ಇಲ್ಲಿ ನಿತ್ರ ನಿನ್ನ ಹಿಡ್ಕೊಂಡು ನಾನು ನಾ ಹೇಳಿದ್ದು ಚಪಾತಿ ಹಿಟ್ರಿ. ಅವ್ರ ಅದನ್ನ ಹೇಳಿದ್ರು, ನೀವು ಬ್ಯಾರೆ ಬೇರೆ ಅನ್ಬೇಡ್ರಿ, ನನಗೆ ಅಂಜಿಗೆ ಬರ್ತೈತೆ. ತುಂಬ ತೆವಡವ್ ಜೈ ಕೊಲಾರ ಮೇನ. ಹಿಂಗೆ ಅಪ್ಪಲೇ ಚಿತ್ತಿ ಮಳೆಗೆ ಹೆಣ್ಣ ಆಯ್ತಂಗ. ಇಲ್ಲ ಮಮ್ಮ, ನಾ ಹಿಂಗೆ ಅಂತೀನಿ ಮಮ್ಮ. ಏನು ಮಮ್ಮ, ಏನಾಯ್ತು? ಇಬ್ಬರು ಚುದ ಮಾಡ್ಕೊಂಡ ಮಮ್ಮ, ಅವರು ಇಬ್ಬರು ಚುದ ಮಾಡ್ಕೊಂಡ ಬಟ್ಟೆ ಹಾಕೋದ ಮಮ್ಮ. ಅಕ್ಕಿ ಭಾಳ ದಿಲ್ಸದ ಮಮ್ಮ, ಇಬ್ಬರು ಅಕ್ಕಿದು ತೂತುಡ ತಿಮ್ಮ ತಿಮ್ಮ ಮಮ್ಮ, ತಿಮ್ಮ ಇಂದು ಜೀವ ಇಬ್ಬರು ಕಣಂತೆ ಆಗಿತ್ತೆ. ಇದು ಸಿಮ್ಮಿನ ಪ್ರಾಬ್ಲಮ್. ನಿನಗೊಂದು ಹೊಸ ಏರ್ಟೆಲ್ ಕೊಡುತ್ತೀನಿ ಬಿಡ್ಲೆ. ನಂದು ಚಾರ್ಜರ್ ಪಿನ್ನಿಂದ ಸಮಸ್ಯೆ ಐತೆ ಮಮ್ಮ. ಒಂದು ಹೊಸ ಚಾರ್ಜರ್ ಕೊಡಿಸ್ತೀನಿ ಬಿಡ್ಲೆ. ನಾನು ತಾವತ್ತ ಬಂದೋಟ ಮಮ್ಮ, ಹೆಂಗೆ ಮಾಡಿದ ನನ್ನ ಆಮೇಲೆ ಆಕೆ ಜೊತೆ ನಾನು ಪ್ರೀತಿಲೆ ಮಾತಾಡಿದೆ. ಅಕ್ಕಿ ಜೊತೆ ಪ್ರೀತಿಯಮ್ಮಮ್ಮ. ಅಕ್ಕಿ ನಮ್ಮ ನಾವು ಓದಾಗ ಬಜಾಕ ನಾನು ನಮ್ಮ ಮನೆ ಪ್ರೀತಿದಿಂದ ಮಾತಾಡಕ್ಕೆ ಹೋಗಿದ್ದೆ ಮಮ್ಮ. ಆ ಮನೆಗೆ ಶಿಲ್ಪಿ ಬಾಯಿ ಬಾದ್ ಒಣಗೈತಿ, ಚಾ ಮಾಡಕ್ ಹೋದ ಅಕ್ಕಿನ ಮದಿ ಚಾ ಪುಡಿ ಸಕ್ರೆ ಹಾಯ ಬಾಯಾಗ ಬಂದು ಹಾಕಿ ಓದ್ ಸ್ಟೋರ್ ಪಂಚಾರ ಬಿಟ್ಟೈತಿ ನೋಡಿದ್ವಿ. ಆಕಿನ ಲವ್ ಮಾಡಿ ಲವ್ 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 ಮಮ್ಮ, ಲವ್ ಅಂತ ಮಮ್ಮ, ಲವ್ ಗೊತ್ತ ಗೊತ್ತಿಲ್ಲ ಅಂತ ಅವನು ಇದು ಮಮ್ಮ. ಅವನು ಒಂದು ಹಾಕಮ್ಮ ಇದೊಂದು ಅವನು ಹೊಡ್ಕೊಂಡು ಹೋದ್ರ
ಕೂತ್ ಹೋಯ್ಕೊ ನಮ್ಮ ಲವ್ ಗೊತ್ತಿಲ್ಲ ಗೊತ್ತಿಲ್ಲ ಮಮ್ಮ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ದಿಲ್ ಇಸ್ಕೊಂತಾರ ಇದು ಉಸುಗಿನ ಮಾತು ನಮ್ಮ ಈ ಗಂಡಸರಿ ಹೌದವಲ್ಲ ಅದು ನನಗೆ ಗೊತ್ತಾಗ್ತಮ್ಮ ಅದೇ ಕಡೆ ನೋಡ್ಬೇಕಾಗಿತ್ತು ನಾನು ಇಮೇಲ್ ಇತ್ತು ಫಿಮೇಲ್ ಐತಿ ಇಲ್ಲಮ್ಮ ನನಗೆ ಕೆಲ್ಸ ಆಗೋದಮ್ಮ ಬಚ್ಚಾಡ್ಕೋದಮ್ಮ ಹೋಗ್ತೀನಿ ನಾನು ಏನಮ್ಮ ಫುಲ್ ಚಲೋ ನೋಡ್ಸತಿ ಅಮ್ಮ ಮಾತಾಡ್ತಾ ಕೇಳೋದು ಅಣ್ಣ ಅದಕ್ಕೆ ಪ್ರೀತಿ ಮಾತಾಡ್ಲಿಕ್ಕೆ ಹೋಗ್ಬಿಡ್ತೀನಿ ನಮ್ಮಮ್ಮ ಅವ್ ಯಾವ ಕಳ್ಸೊಂದ್ಯಾವ ಅವ್ನ ಜೊತೆ ಇಬ್ಬರು ನೋಡು ಯಾಕೆ ನಾ ಹಂಗೆ ಮಾಡಿದೆ ಇಲ್ಲೇ ಪಕ್ಕದಲ್ಲಿ ಬಿಜಾಪುರ ಐತೆ ಬಿಜಾಪುರ ಕರ್ಕೊಂಡು ಹೋಗು 500 ರೂಪಾಯಿ ತೊಗೊಂಡು ಹೋಗು 5 ರೂಪಾಯಿ ಅಮ್ಮ ಯಾವ್ದು ಮಮ್ಮ ಮತ್ತೆ ಹುಚ್ಚು ಮಗ ನಾನು ಮತ್ತೆ ಅಲ್ಲಿ ಬಂದು ಹುಡುಗದು ಬಂದು ತುದು ಮಾಡ್ಕೊಂಡು ಹೋದ್ರೆ ಏನು ಮಾಡಿ ಬೇಡ ಒಂದು 30 ರೂಪಾಯಿ ಕೊಡಮ್ಮ ಅದಕ್ಕೆ 30 ರೂಪಾಯಿ ಕೊಟ್ರೆ ಮಮ್ಮ ಒಂದು ಕೆಲಸ ಮಾಡಮ್ಮ ಅಕ್ಕಿ ಲವ್ ಮಾಡಂದ್ರ ನಿಟ್ಟಿಗಳಿಗೆ ಹಾಕಿ ನೋವು ಅದಮ್ಮ ನಿತ್ಯಗಳಿಗೆ ಹ್ಯಾಕ್ ಮಾಡಿದ್ರೆ ನೀ ಮಾಡಿ ಅವ ಮಾಡ್ಯಾನೋ ನೀ ಮಾಡಿ ಅನ್ನೋದು ಹೆಂಗೆ ಗೊತ್ತಾಗಬೇಕಲ್ಲ ಯಾಕೆ ಮತ್ತೆ ನಾ ಮಾಡಿ ನನಗೆ ಗೊತ್ತಿಸತ್ಯ ಬ್ಯಾಗ್ಬಿದ್ದಮ್ಮ ಅದು 30 ರೂಪಾಯಿ ಅದು ಒಂದು ಮುಗಿತತ್ತ ನಮ್ಮ ಪೇದೆ ಹಾಂ ಪೇದೆ ತಂದು ಒಂದು ಪೇದೆ ಅಕ್ಕಿ ಕಾಯಾಗ ಒಂದು ಪೇದೆ ನನ್ನ ಕಾಯಾಗ ಒಂದು ಪೇದೆ ಅಕ್ಕಿ ಕಾಯಾಗ ಒಂದು ಪೇದೆ ನನ್ನ ಕಾಯಾಗ 2 ಪಾಲು ಅದಲ್ಲ ಇನ್ನೊಂದು ಪಾಲು ಉಳಿತಲ್ಲ ಇನ್ನೊಂದು ಪೇದೆ ಅದು ನಿನ್ನ ಕೈ ತಂದಾಗ ಶಬಾಷ್ ಧರ್ಮ ಶಬಾಷ್ ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದು ಕಾರಣ ಮುಂದೆ ಇಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ ಕಟ್ಟಿದೆಯಲ್ಲ ಏತು ವೈರಪ್ಪ ಅಂದ್ರ ಧರ್ಮ ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬಿತ್ತು ಅಂತ ಸತಿ ಶಿರೋಮಣಿ ಸಾವಿತ್ರಿ ನಿನ್ನ ಮರದ ಮಂದಿರಿನ ಕಡವನ್ನು ತೆಗೆದು ಹದವಾದ ಚಿರುಮುಳಿ ಆಡ್ತೀನಿ ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗಿರ್ತೈತೆ ಅಂತ ಮೊಟ್ಟಿ ನೋಡ್ಕೋಬೇಕು ಯಾಕಾದ್ರೂ ಈ ಶ್ರೀಕಾಂತ್ ಗೌಡರು ನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ತೀನಿ ಆಘಾತ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನೇ